ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವೆ. ವೀಕ್ಷಕರೇ, ಅಮೃತಧಾರೆ ಧಾರಾವಾಹಿಯಲ್ಲಿ ಪಂಕಜ ಎಂಬ ಮಹಿಳೆಯ ಕುರಿತು ವೀಕ್ಷಕರಿಗೆ ಕುತೂಹಲ ಹೆಚ್ಚಾಗಿದೆ. ಭಾಗ್ಯಮ್ಮ ಆಗಾಗ ಕಣವರಿಸುತ್ತಿದ್ದ ಹೆಸರದು. ಈ ಹೆಸರಿನವರ ಜನ್ಮ ಪ್ರಮಾಣ ಪತ್ರ ಭೂಮಿಕಾಳಿಗೆ ದೊರಕಿದೆ. ಶಕುಂತಲಾದೇವಿ ಬಂಡವಾಳ ಬಯಲು ಮಾಡುವುದಕ್ಕೆ ಇದು ಸೂಕ್ತ ಸಮಯ ಎಂದು ಭಾಗ್ಯಮ್ಮ ಅಂದುಕೊಂಡಿದ್ದಾರೆ. ಇದೆಲ್ಲವೂ ಆದದ್ದು ಚಪ್ಪಲಿಯ ರಹಸ್ಯವನ್ನ ಕಂಡುಹಿಡಿಯುವ ಸಮಯದಲ್ಲಿ. ಶಕುಂತಲಾದೇವಿ ತನ್ನ ಕೊಠಡಿಗೆ ಬಾಗಿಲು ಹಾಕಿ ಹೊರಬರುತ್ತಾ ಇದ್ದಾರೆ. ದಾರಿಯಲ್ಲಿ ಸೃಜನ್ ಕುಳಿತು ಕೆಲಸವನ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ದಾರಿಯಲ್ಲಿ ಸುಧಾ ತನ್ನ ಮಗುವಿಗೆ ತಿಂಡಿಯನ್ನ ತಿನ್ನಿಸುತ್ತಾ ಇರುತ್ತಾಳೆ. ಶಕುಂತಲಾ ಹೋದಂತೆ ಇವರಿಬ್ಬರು ಭೂಮಿಕಾಗೆ ಅಪ್ಡೇಟ್ ನೀಡಿದ್ದಾರೆ. ಶಕುಂತಲಾದೇವಿಯ ಚಲನವಲನಗಳ ಮೇಲೆ ನಿಗಾ ಇಡುವುದಕ್ಕೆ ಇವರಿಬ್ಬರು ಇದ್ದಾರೆ. ತಿಂಡಿ ತಿನ್ನಲು ಶಕುಂತಲಾ ಬಂದಾಗ ಅಲ್ಲಿ ಮಲ್ಲಿ ಇರುತ್ತಾಳೆ. ಕೆಲಸದವರು ಎಲ್ಲಿ ಎಂದು ಕೇಳಿದಾಗ ಅವರೆಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ ಎಂದು ಮಲ್ಲಿ ಹೇಳುತ್ತಾಳೆ. ಈ ಸಮಯದಲ್ಲಿ ಭೂಮಿಕಾ ಶಕುಂತಲಾದೇವಿಯ ಕೊಠಡಿಯನ್ನ ಪ್ರವೇಶ ಮಾಡ್ತಾಳೆ. ಅಲ್ಲಿ ಎಲ್ಲ ಕಡೆ ಹುಡುಕುತ್ತಾಳೆ. ತಿಂಡಿ ತಿನ್ನಲು ಲಕ್ಷ್ಮೀಕಾಂತ್ ಕೂಡ ಬರ್ತಾರೆ. ಈ ಸಮಯದಲ್ಲಿ ಮಲ್ಲಿ ಆಚೆ ಹೋದಾಗ ಲಕ್ಷ್ಮೀಕಾಂತ್ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ. ಏನೋ ಮಿಸ್ ಹೊಡಿತಾ ಇದೆಯಲ್ವಾ? ದಾರಿಯಲ್ಲಿ ಸೃಜನ್ ಇದ್ದ. ಯಾವಾಗಲೂ ಮನೆಯ ಒಳಗಡೆ ಲಚ್ಚಿಗೆ ತಿನ್ನಿಸುತ್ತಿದ್ದ ಸುಧಾ ಇಂದು ಹೊರಗಿದ್ದಳು. ಮಲ್ಲಿ ಬಡಿಸುತ್ತಾ ಇದ್ದಾಳೆ. ಏನೋ ರಾಂಗ್ ಹೊಡಿತಾ ಇದೆಯಲ್ವಾ ಎಂದು ಕೇಳ್ತಾನೆ. ಶಕುಂತಲಾ ಮನದಲ್ಲಿ ಹಲವು ಘಟನೆಗಳು ನೆನಪಾಗುತ್ತವೆ. ತಕ್ಷಣ ಶಕುಂತಲಾದೇವಿ ತಿಂಡಿ ಬಿಟ್ಟು ಎದ್ದು ನಿಲ್ಲುತ್ತಾಳೆ. ತನ್ನ ಕೊಠಡಿಯತ್ತ ಧಾವಿಸುತ್ತಾಳೆ. ದಾರಿಯಲ್ಲಿ ಸುಧಾ ಮತ್ತು ಸೃಜನ್ ಅಲರ್ಟ್ ಆಗಿ ಈ ಭೂಮಿಕಾಳಿಗೆ ವಿಷಯವನ್ನ ತಿಳಿಸುತ್ತಾರೆ. ಭೂಮಿಕಾಳಿಗೆ ಅಲ್ಲಿಂದ ಎಸ್ಕೇಪ್ ಆಗಲು ಸಮಯ ಸಾಕಾಗೋದಿಲ್ಲ. ಕೊನೆಗೆ ಬಂದ ಶಕುಂತಲಾದೇವಿ ತನ್ನ ಬೀರುವಿನ ಕೀ ತೆಗೆದುಕೊಂಡು ವಾಪಸ್ ಹೋಗ್ತಾಳೆ. ಕೋಣೆಗೆ ಬೀಗ ಹಾಕಿ ಶಕುಂತಲಾದೇವಿ ಹೋಗುತ್ತಾರೆ. ಭೂಮಿಕಾ ಕೊಠಡಿಯಲ್ಲಿ ಬಂದಿಯಾಗಿದ್ದಾಳೆ. ಈ ಸಮಯದಲ್ಲಿ ಭೂಮಿಕಾಳಿಗೆ ಪಂಕಜ ಎಂಬ ಮಹಿಳೆಯ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತದೆ. ಶಕುಂತಲಾದೇವಿಯ ಹುಟ್ಟಿದ ದಿನವೂ ಪಂಕಜಳ ಹುಟ್ಟಿದ ದಿನವೂ ಒಂದೇ ರೀತಿ ಇದೆಯಲ್ವಾ ಎಂದು ಯೋಚನೆ ಮಾಡ್ತಾಳೆ. ಇದೇ ಸಮಯದಲ್ಲಿ ಹೊರಗಿದ್ದವರು ಹೇಗೋ ಬಾಗಿಲನ್ನು ತೆರೆಯುತ್ತಾರೆ. ಭೂಮಿಕಾ ಹೊರಗೆ ಬರ್ತಾಳೆ. ಈ ಪಂಕಜ ಯಾರು ಎಂದು ಹುಡುಕಬೇಕು ಎಂದುಕೊಳ್ಳುತ್ತಾಳೆ. ಇದೀಗ ಜಿ ಕನ್ನಡ ಬಿಡುಗಡೆ ಮಾಡಿರುವಂತಹ ಪ್ರೋಮೋದಲ್ಲಿ ಭೂಮಿಕಾ ಈ ವಿಷಯವನ್ನ ಭಾಗ್ಯಮ್ಮ ಮತ್ತು ಸುಧಾಳ ಮುಂದೆ ಪ್ರಸ್ತಾಪ ಮಾಡ್ತಾಳೆ. ನನಗೆ ಪಂಕಜ ಎಂಬುವವರ ಬರ್ತ್ ಸರ್ಟಿಫಿಕೇಟ್ ದೊರಕಿದೆ ಎನ್ನುತ್ತಾಳೆ. ಪಂಕಜ ಎಂಬ ಹೆಸರು ಕೇಳಿದಾಗ ಭಾಗ್ಯಮ್ಮ ಅಲರ್ಟ್ ಆಗ್ತಾಳೆ. ಶಕುಂತಲಾದೇವಿ ಬಂಡವಾಳ ಬಯಲು ಮಾಡುವುದಕ್ಕೆ ಇದು ಸೂಕ್ತ ಸಮಯ ಎಂದು ಭಾಗ್ಯಮ್ಮನ ಸ್ವಾಗತ ಇರುತ್ತದೆ. ಭಾಗ್ಯಮ್ಮ ಬಾಯಿ ತೆರೆಯಲು ಪ್ರಯತ್ನ ಪಡ್ತಾರೆ. ಮಾತು ಹೊರಡುವುದಿಲ್ಲ. ಅಯ್ಯೋ, ಇವರು ಮಾತಾಡಲ್ಲ, ಅದು ಆಗೋದಿಲ್ಲ, ಇನ್ನು 2 ವರ್ಷ ಬೇಕು ಮಾತನಾಡೋದಕ್ಕೆ. ಅಕಸ್ಮಾತ್ ಮಾತನಾಡಿದ್ರು ಯಾರಿಗೂ ಅರ್ಥ ಆಗಲ್ಲ, ಅರ್ಥ ಮಾಡಿಕೊಳ್ಳೋದಕ್ಕೆ 1 ವರ್ಷ ಆಗುತ್ತೆ. ಸುಮ್ಮನೆ ವೀಕ್ಷಕರ ತಲೆ ಬಿಸಿ ಮಾಡ್ತಾರೆ ಅಷ್ಟೇ ಎಂದೆಲ್ಲ ಈ ಪ್ರೋಮೋಗೆ ಕಿರುತೆರೆಯ ವೀಕ್ಷಕರು ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಅಮೃತಧಾರೆ ಧಾರಾವಾಹಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ವೀಕ್ಷಕರು ಕುತೂಹಲದಿಂದ ಏನೆಲ್ಲ ಆಗುತ್ತದೆ ಎಂಬುದನ್ನು ಕಾಯುತ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.